ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕ್ಪಳ್ಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ನ್ಯಾಯ ಒದಗಿಸ್ತಾ ಇದೆ, ನುಡಿದಂತೆ ನಡೀತಾ ಇದ್ದೇವೆ. ಸಾಗರ್ ಈಶ್ವರ್ ಖಂಡ್ರೆಗೆ ಗೆಲ್ಲಿಸಿ, ಕೇಂದ್ರದಲ್ಲಿ ದಾಸ್ತಾನು ಇದ್ರೂ ಅಕ್ಕಿ ಕೊಡಲಿಲ್ಲ, ಕೆಎಚ್ ಮುನಿಯಪ್ಪ ಹೇಳಿಕೆ. ಮೋದಿ ಪರಿವಾರದಲ್ಲಿ ಕೊಲೆಗಡುಕರು, ಅತ್ಯಾಚಾರಿಗಳಿದ್ದಾರೆ, ಬೇಟಿ ಬಚಾವೋ ಎಂದು ಹೇಳುವ ಮೋದಿಜಿ ಎಲ್ಲಿದ್ದಾರೆ? ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಬಿಜೆಪಿಗರು ತುಟಿ ಬಿಚ್ಚುತ್ತಿಲ್ಲ ಏಕೆ? ಮೋದಿ ವಿಜಯೇಂದ್ರ ಕ್ಷಮೆ ಕೇಳಲಿ, ಪುಷ್ಪಾ ಅಮರನಾಥ್. ಸಿಐಟಿಯು ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಕಾರ್ಮಿಕರ ವಿರೋಧಿ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಬೇಕು, ಕಾರ್ಮಿಕರ ವಿರೋಧಿ ನಡೆ ಅನುಸರಿಸುತ್ತಿರುವ ಎನ್ಡಿಎ ಒಕ್ಕೂಟಕ್ಕೆ ಸೋಲಿಸಿ, ವರಲಕ್ಷ್ಮಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಲ್ಲ, ಸ್ವಾಮಿನಾಥನ್ ವರದಿ ಜಾರಿ ಮಾಡದೆ ರೈತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಬಡಗಲಪುರ ನಾಗೇಂದ್ರ. ಬೀದರ್ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿ ರಾಮವಿಲಾಸ್ ರಾಮುಲಾಲ್ಜಿ ಅವರಿಂದ ಸುದ್ದಿಗೋಷ್ಠಿ. ನನಗೆ ಅಧಿಕಾರಕ್ಕೆ ತಂದರೆ ಮಹಿಳೆಯರಿಗೆ ವರ್ಷಕ್ಕೆ 6 ಸಿಲಿಂಡರ್ ಉಚಿತ ನೀಡುವ ಭರವಸೆ, ಯುವಕರಿಗೆ ಮಾಸಿಕ ಉದ್ಯೋಗ ಭತ್ಯೆಯ ಭರವಸೆ ನೀಡಿದ ರಾಮವಿಲಾಸ್. ವಾರ್ತೆಗಳ ವಿವರ. ಕೇಂದ್ರದಲ್ಲಿ ಅಕ್ಕಿ ದಾಸ್ತಾನು ಇದ್ದರೂ ಕೂಡ ಎನ್ಡಿಎ ಮೈತ್ರಿಕೂಟದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದುರುದ್ದೇಶದಿಂದ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡಲಿಲ್ಲ. ಬಡವರ ಹಸಿವು ನೀಗಿಸುವುದು ಸಂವಿಧಾನಬದ್ಧ ಹಕ್ಕು, ಆದರೆ ಕೇಂದ್ರ ಸರ್ಕಾರ ಅಕ್ಕಿ ನೀಡಲಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸಚಿವ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಒಬ್ಬ ನವ ಯುವಕ, ಕ್ರಿಯಾಶೀಲ ಯುವಕರನ್ನು ಸಂಸತ್ಗೆ ಕಳಿಸಬೇಕೆಂಬ ಉದ್ದೇಶದಿಂದ ಆತನಿಗೆ ಟಿಕೆಟ್ ನೀಡಲಾಗಿದೆ. ಹಾಗಾಗಿ ಆತನಿಗೆ ಆಶೀರ್ವಾದಿಸಿ ಸಂಸತ್ಗೆ ಕಳುಹಿಸಿ ಎಂದು ಕೆಎಚ್ ಮುನಿಯಪ್ಪ ಹೇಳಿದರು. ಮಾದಿಗರಿಗೆ ಒಳ ಮೀಸಲಾತಿ ನೀಡುತ್ತೇವೆ ಎಂದು ಹೇಳುವ ಮೋದಿಯವರು 10 ವರ್ಷ ಏಕೆ ನೀಡಲಿಲ್ಲ? ಇದೊಂದು ಚುನಾವಣಾ ಗಿಮಿಕ್ ಎಂದರಲ್ಲದೆ ನುಡಿದಂತೆ ನಡೆಯುವ ಸರ್ಕಾರ ಕಾಂಗ್ರೆಸ್ ಒಂದೇ. ಗ್ಯಾರಂಟಿಗಳನ್ನು ಸಮರ್ಥವಾಗಿ ಜಾರಿಗೆ ತಂದು ಜನಪರ ಜೀವಪರವಾಗಿ ಸರ್ಕಾರ ನಡೆಸ್ತಾ ಇದ್ದೇವೆ. ಸಾಲ ಮನ್ನಾ, ಬಿಪಿಎಲ್ ಕಾರ್ಡ್ ಇರುವಂಥ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ಹಣ ನೀಡುವುದು, ಉದ್ಯೋಗ ಭರ್ತಿ ಸೇರಿದಂತೆ ಎಲ್ಲ ವರ್ಗದವರಿಗೂ ನ್ಯಾಯ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂದು ಮುನಿಯಪ್ಪ ತಿಳಿಸಿದರು. ರಾಜ್ಯದಲ್ಲಿ 28 ಸ್ಥಾನಗಳಲ್ಲಿ ಗೆಲ್ಲುವಂಥ ಭರವಸೆ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಹಳ್ಳಿ, ಪ್ರಮುಖರಾದ ಬಸವರಾಜ್ ಬುಳ್ಳ, ವಿಜಯಕುಮಾರ್ ರಾಮಕೃಷ್ಣ, ವಿದ್ಯಾಸಾಗರ್ ಶಿಂದೆ, ದತ್ತಾತ್ರಿ ಮೂಲ್ಗೆ, ಸಂಜೀವ್ ಕುಮಾರ್ ಡಿಕೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರ ಒಂದು ಕುಟುಂಬದಲ್ಲಿ ಇವತ್ತು ಒಬ್ಬ ಯುವ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು ಸುಮಾರು 9 ರಿಂದ 10 ಜನ 28 ಕ್ಷೇತ್ರಗಳಲ್ಲಿ 9 ರಿಂದ 10 ಜನ ಯುವಕರಿಗೆ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ಈ ದೇಶವನ್ನು ಕಟ್ಟಬೇಕಾದರೆ, ಆಳಬೇಕಾದರೆ ಯುವಕರ ಅವಶ್ಯಕತೆ ಇದೆ ಅನ್ನೋದನ್ನು ರುಜುವಾತು ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಮುಂದೆ ಮತ ಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆ ಏನು ಕೊಟ್ಟಿದ್ದರು ಅದನ್ನು ನೆರವೇರಿಸಿದ್ವಿ. 5 ಗ್ಯಾರಂಟಿಗಳನ್ನು ನಾವು 100 ದಿನದ ಒಳಗಡೆ 4 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಮೊಟ್ಟ ಮೊದಲು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರಮಾಣ ವಚನ ಆದ ಮೊಟ್ಟ ಮೊದಲನೇ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ನಾವು ನುಡಿದಂತೆ ನಡೀತೇವೆ. ನಮ್ಮ ಮೊದಲನೇ ಕರ್ತವ್ಯ ಏನು ಗ್ಯಾರಂಟಿಗಳ ಘೋಷಣೆ ಮಾಡಿದ್ದೇವೆ ಅವನ್ನು ಜಾರಿ ಮಾಡಬೇಕು ಅನ್ನೋ ಮಾತನ್ನು ತೀರ್ಮಾನ ತೆಗೆದುಕೊಂಡ್ವಿ. ಅದರಂತೆ 100 ದಿನದೊಳಗಡೆ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಅನ್ನಭಾಗ್ಯದ ಕಾರ್ಯಕ್ರಮಗಳನ್ನು ನಾವು ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಮಾತು ಕೊಟ್ಟಂತೆ ನಡೆದಿದ್ದೀವಿ. ಸ್ವಲ್ಪ ತಡವಾಗಿ ಯುವನಿಧಿ ಕೂಡ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಅದರ ಸುಮಾರು ಇವತ್ತು ಈ ಎಲ್ಲ ವಿಷಯದಲ್ಲಿ ಕೂಡ ಅನ್ನಭಾಗ್ಯದ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಅನ್ನಭಾಗ್ಯದ ಘೋಷಣೆ ಮಾಡಿದ್ವಿ, ಆದರೆ ನಮ್ಮ ಹತ್ರ ಅಕ್ಕಿ ಇರಲಿಲ್ಲ. ಕೇಂದ್ರ ಸರ್ಕಾರ 5 kg ಕೊಡ್ತಾಯಿತ್ತು, ಇನ್ನೊಂದು 5 kg ಕೊಡ್ರಪ್ಪ, ನಾವು ದುಡ್ಡು ಕೊಡ್ತೀವಿ, ನೀವೇನು 30 ಕೊಡೋದು ಬೇಡ ಅಂತ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದರು. ಆದರೆ BJP ಸರ್ಕಾರ ಕೊಡೋಕ್ಕಾಗಲ್ಲ ಅಂತ ಅಧಿಕಾರಿಗಳಿಗೆ ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಇದ್ದರೂ ಕೂಡ ಅಕ್ಕಿ ಕೊಡುವಂಥ ಪರಿಸ್ಥಿತಿ ಬರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಫೆಡರಲ್ ಸೆಕ್ಟರ್ನಲ್ಲಿ ಇವತ್ತು ಕೆಲವು ರಾಜ್ಯಗಳಲ್ಲಿ ಮಾತ್ರ ಅಕ್ಕಿ ಬೆಳೀತಾರೆ, ಭತ್ತ ಕೆಲವು ರಾಜ್ಯಗಳಲ್ಲಿ ಬೆಳೆಯೋದಿಲ್ಲ. ಅದರ ಪ್ರಕಾರ ಈಗ ತೆಲಂಗಾಣ, ಛತ್ತೀಸ್ಗಢ, ಹರಿಯಾಣ, ಪಂಜಾಬ್ ಇಂಥ ಕಡೆ ಎಲ್ಲನೂ ಬೆಳೀತಾರೆ.
ಯಾವ ರಾಜ್ಯಗಳಲ್ಲಿ ಉಪಯೋಗಿಸ್ತಾರೆ ಅಲ್ಲಿ ಉತ್ಪಾದನೆ ಇರೋದಿಲ್ಲೋ ಅಲ್ಲಿ ಸರಿಬೇಕು. ಅದೇ ಫುಡ್ ಕಾರ್ಪೊರೇಷನ್ ಇಂಡಿಯಾ ಕೆಲಸ ಏನಂದರೆ ಇರೋ ಕಡೆ ತೆಗೆದುಕೊಳ್ಬೇಕು, ಇಲ್ಲದ ಕಡೆ ಸರಿಬೇಕು ಅಂತ ಇರೋದು. ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಲ ಬರ್ತದೆ ಅನ್ನೋ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡಿ ಅಕ್ಕಿಯನ್ನು ಕೊಡದೆ ಹೋದರು. ಆದರೆ ನಾವು ನುಡಿದಿದ್ದೇವೆ ಕೊಡ್ತೀವಿ ಅಂತ. ಅದಕ್ಕೆ ಜುಲೈ 10ನೇ ತಾರೀಕು ನಾವೊಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ಟಲ್ಲಿ ಆಯಿತು, ಅಕ್ಕಿ ಸಿಕ್ಕೋ ತನಕ ಅದರ ಬೆಲೆ 34 ರೂಪಾಯಿ ಅವತ್ತು ಫುಡ್ ಕಾರ್ಪೊರೇಷನ್ ರೇಟ್ ಇತ್ತು. ಅದರಂತೆ 150 ರೂಪಾಯಿ 5 kgಗೆ 170 ರೂಪಾಯಿಯನ್ನು ಪ್ರತಿ ವ್ಯಕ್ತಿಗೂ ಕೊಟ್ಟಿವಿ. ಎಷ್ಟು ಕುಟುಂಬಗಳಿಗೆ? 1,28,00,000 ಕುಟುಂಬಗಳಿಗೆ ಈ ಸಹಾಯವನ್ನು ಮಾಡಿದ್ದೀವಿ. ಪ್ರಜ್ವಲ್ ರೇವಣ್ಣ ಇದ್ದಾರೆನ್ನಲಾದ ಅಶ್ಲೀಲ ವಿಡಿಯೋ ಇಡೀ ವಿಶ್ವದ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯವಾಗಿದೆ. ಆರೋಪಿ ವಿದೇಶಕ್ಕೆ ಪರಾರಿಯಾಗಲು ಕಾರಣ ಯಾರು ಎಂಬ ತನಿಖೆಯಾಗಬೇಕು. ಹೆಣ್ಣು ಮಕ್ಕಳ ಜೊತೆ ಅನಾಗರಿಕತೆಯಿಂದ ನಡೆದುಕೊಂಡಿರುವಂತಹ ಆರೋಪಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕೆಂದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಇಂದಿಗೂ ಕೂಡ ತುಟಿ ಬಿಸ್ತಾ ಇಲ್ಲ. ಮೋದಿ ಪರಿವಾರದಲ್ಲಿ ಅತ್ಯಾಚಾರಿಗಳು ಕೊಲೆಗಡುಕರಿದ್ದಾರೆ. ಎನ್ಡಿಎ ಸರ್ಕಾರ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದೆ ಎಂದು ಗಂಭೀರ ಆರೋಪವನ್ನು ಪುಷ್ಪಾ ಅಮರನಾಥ್ ಮಾಡಿದರು. ನೇಹಾ ಹಿರೇಮಠ್ ವಿಷಯದಲ್ಲಿ ಬಿಜೆಪಿಗರು ಹೋರಾಟ ಮಾಡಿಸಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಏಕೆ ಮಾತನಾಡ್ತಾ ಇಲ್ಲ? ಒಂದು ಕಡೆ ನಮ್ಮ ಸರ್ಕಾರ ಮಹಿಳಾ ಪರ ಎಂದು ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಸಮ್ಮಾನ್ ಎಂದೆಲ್ಲ ಯೋಜನೆ ಜಾರಿಗೆ ತರ್ತಾರೆ. ಇನ್ನೊಂದು ಕಡೆ ಮಹಿಳೆಯರ ಮಾಂಗಲ್ಯವನ್ನು ಕಸಿತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಉಮೇಶ್ ರೆಡ್ಡಿಗಿಂತ ವಿಕೃತಕಾಮಿ. ಇಂತಹ ವಿಕೃತ ಮನಸ್ಥಿತಿ ಹೊಂದಿರುವವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಈ ಕುರಿತು ರಾಜ್ಯದಾದ್ಯಂತ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೈತಿಕ ಹೊಣೆ ಹೊತ್ತು ನರೇಂದ್ರ ಮೋದಿಯವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹ ಮಾಡಿದರು. ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ನಾಯ್ಡು ಅವರು ಮಾತನಾಡುತ್ತಾ, ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಕಾರ್ಯವನ್ನು ಮಾಡ್ತಾ ಇದೆ, ಮಹಿಳೆಯರಿಗೆ ಗೌರವಿಸ್ತಾ ಇದೆ. ಆದರೆ ಮಹಿಳೆಯರಿಗೆ ಗೌರವಿಸ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಒಂದು ಎನ್ಡಿಎ ಸರ್ಕಾರ ಈಗ ನೀವೆಲ್ಲಿದ್ದೀರಿ ಎಂದು ಪ್ರಶ್ನೆ ಮಾಡಿದರು. ಘಟನೆಯನ್ನು ಖಂಡಿಸಿ ಎಂದು ಹೇಳಿದರು. ಇದೇ ವೇಳೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷೆ ಪೂಜಾ ಜಾರ್ಜ್ ಶಾಮ್ವೆಲ್, ಪ್ರಧಾನ ಕಾರ್ಯದರ್ಶಿ ಅಕ್ಕ ಮಹಾದೇವಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಪ್ರಮುಖರಾದ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ, ವನಿಲಾ ಸೂರ್ಯವಂಶಿ, ಅಕ್ಕ ಮಹಾದೇವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಲುಪಿಸಿ ನಾವು ಏನು ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ಮುಂಚೆ ಅದನ್ನು ತಲುಪಿಸಿ ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಇನ್ನೊಂದು ಕಡೆ ನಾನಿವತ್ತು ನೇರವಾಗಿ ಆರೋಪನ ಮಾಡಲಿಕ್ಕೆ ಇಚ್ಛಿಸ್ತೀನಿ. ಇಲ್ಲಿ ಬಿಜೆಪಿ ಪಕ್ಷದ ಸಂಸದರು ಹಲವಾರು ವರ್ಷಗಳಿಂದ ಆಯ್ಕೆಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನಾನೊಂದು ನೇರವಾಗಿ ಅವ್ರಿಗೆ ಪ್ರಶ್ನೆ, ಸಾಕಷ್ಟು ಜವಾಬ್ದಾರಿ ಇದೆ ಅವ್ರಿಗೆ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಘಟನೆ ನಡೆದಿದೆ ಹಾಸನದಲ್ಲಿ. ಅದು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ವಿದ್ರಾವಕ ಘಟನೆ. ಇದು ಯಾವ ರೀತಿ ಅಂತ ಅಂದರೆ, ಮನುಷ್ಯನ ಮನಸ್ಥಿತಿ ಈ ರೀತಿಯೂ ಆಗತ್ತಾ ಅಂತ ನಮಗೆ ಪ್ರಶ್ನೆ. ಮನುಷ್ಯರು ಈ ರೀತಿ ನಡ್ಕೊಳ್ತಾರಾ? ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಲವಾಗಿ ನಡೆಸ್ಕೊಳ್ಳತ್ತಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎದ್ದಿದೆ. ನಾನು ಕೂಡ ನೇರವಾಗಿ ಅದಕ್ಕೆ ಬರ್ತೇನೆ. ಇವತ್ತು ಒಬ್ಬರೇ ಒಬ್ಬ ಬಿ ಜೆ ಪಿ ನಾಯಕರಾಗಲಿ ಅಥವಾ ಇವರು ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಅಂತ, ನಾನು ನೇರವಾಗಿ ಒಬ್ಬರೇ ಒಬ್ಬರು ನಾಯಕರು ಕೂಡ ಇದರ ವಿಚಾರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು, ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇಲ್ಲಿಯ ಸಂಸದರೇನಾದರೂ ಪ್ರತಿಕ್ರಿಯೆ ನೀಡಿದಾರಾ? ನನಗೆ ಗೊತ್ತಿಲ್ಲ. ತಾವೇ ಉಗ್ರವಾದಂಥ ಶಿಕ್ಷೆ ಕೊಡಬೇಕನ್ನೋದು ಇವತ್ತು ಮಹಿಳಾ ಕಾಂಗ್ರೆಸ್ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ನಮ್ಮ ಡಿಮ್ಯಾಂಡು. ಆದರೆ ಇಂಥ ಒಂದು ಪಕ್ಷಕ್ಕೆ ಯಾಕೆ ಬೆಂಬಲ ಕೊಡ್ತೀರಾ? ಬೀದರಲ್ಲೇ ನಾವು ಬಂದು ಕೇಳ್ತೇವೆ, ಯಾಕೆ ಬೆಂಬಲ ಕೊಡ್ತೀರಾ? ಇಂಥ ಪಕ್ಷ ಒಂದಲ್ಲ ಎರಡಲ್ಲ ಹಗರಣ, ಸುಮಾರು ಹಗರಣಗಳು BJP ನಾಯಕರುಗಳೇ ಮಾಡಿದ್ದಾರೆ. ಸೌಜನ್ಯ ಕೇಸ್ ಆಗಿರ್ಬೋದು, ನೇಹಾ ಕೇಸ್ ಆಗಿರ್ಬೋದು, ಸುಮಾರು ಕೇಸ್ ಒಂದೊಂದು ದೃಷ್ಟಿಕೋನ ನೋಡೋಂಥದ್ದನ್ನು. ಇದನ್ನು ಪ್ರಜ್ವಲ್ ರೇವಣ್ಣನವರ ಒಂದು ಕೃತ್ಯ ಇದೆಯಲ್ಲ, ಇದು ಇಡೀ ವಿಶ್ವದ ನಾಗರಿಕ ಸಮಾಜ ತಲೆ ತಗ್ಸೋಂಥ ಒಂದು ಕೃತ್ಯ ಆಗಿದೆ. ಹಾಗಾಗಿ ಅದನ್ನು ಖಂಡನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ.
ಮಿತ್ರ ಪಕ್ಷದ NDA ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅವತ್ತೇ ಟಿಕೆಟ್ ಕೊಡದೇ ಇದ್ದರೆ ಇಂಥ ಗಂಭೀರ ಆಗ್ತಾನೇ ಇರಲಿಲ್ಲ ಅನ್ನೋಂಥದ್ದು ನಮ್ಮ ಒಂದು ಇವತ್ತು ಪ್ರೆಸ್ ಮೀಟು ಮುಖ್ಯ ಉದ್ದೇಶ. ಮೋದಿಯವರು ಎಲ್ಲಿದ್ದೀರಾ, ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀರ? ಮಹಿಳೆಯರನ್ನ ಕಾಪಾಡ್ತೀರಲ್ಲ, ಮಾಂಗಲ್ಯ ಕಸ್ಕೊತಿದ್ರು, ನಿಮ್ಮ ಒಂದು ಮಿತ್ರಪದ ಕಸ್ಕೊಂಡ್ಬಿಟ್ಟಿದ್ದಾರಲ್ಲ. ಮತ್ತು ನಾವೆಲ್ಲರೂ ಕೂಡ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಪ್ರತಿಯೊಂದು ಈ 3000 ವಿಡಿಯೋ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಷ್ಟು ಹೋಗ್ತಾ ಎಷ್ಟು ಈಚೆ ಬರುತ್ತೋ ಗೊತ್ತಿಲ್ಲ, ಅವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ನಾವೆಲ್ಲ ಇದ್ದೀವಿ, ರಕ್ಷಣೆ ಕೊಡ್ತೇವೆ. ಯಾವ ಹೆಣ್ಣು ಮಕ್ಕಳು ಕೂಡ ಭಯ ಪಡೋವಂಥದ್ದು ಇದೇನು ಅವಶ್ಯಕತೆ ಏನು ಇಲ್ಲ. ಅಷ್ಟು ಜನಕ್ಕೂ ಕೂಡ ನಾವು ರಕ್ಷಣೆ ಒಂದು ಕಡೆ ಕೊಡೋದು ನಮ್ಮ ಸರ್ಕಾರ ಮಾಡುತ್ತೆ. ಎರಡನೇದಾಗಿ NDA ನೇತೃತ್ವದ ಒಂದು ಏನು ಮೋದಿಯವರು ಕ್ಷಮೆ ಕೇಳಬೇಕು. ನಮ್ಮ ಮಿತ್ರ ಪಕ್ಷದಲ್ಲಿ ಆಗಿದೆ ಈ ಥರ ತಲೆ ತಗ್ಸಂಥ ಒಂದು ಇದಕ್ಕೆ ಅಭ್ಯರ್ಥಿಗೆ ತಲೆ ಕೆಲಸ ಮಾಡಿದಂಥ ಹೀನಾಯ ಕೃತ್ಯ ಇದು ಯಾವತ್ತೂ ಆಗಿಲ್ಲ ಬಿಡಿ. ನಾವೆಲ್ಲೋ ಇತಿಹಾಸ ಓದ್ತಾ ಇದ್ವಿ, ನಾವು ಇತಿಹಾಸ ನೋಡ್ತಾನೆ ಇರ್ತೀವಿ. ಇತಿಹಾಸ ಸಹ ಓದಂಥವ್ರು ಕೂಡ ಈ ಅಡೋಲ್ಫ್ ಹಿಟ್ಲರ್ ಈ ಥರ ಸೆಕ್ಸ್ ಸ್ಕ್ಯಾಂಡಲ್ಸು ಸಾಕಷ್ಟು ಆಗಿತ್ತು. ಮಾರಣ ಹೋಮ ಮಾಡಿದರು, ಹೆಣ್ಣು ಮಕ್ಕಳ ಮಾರಣ ಹೋಮ ನಡೀತಾ ಇತ್ತು ಅಂತ. ಈಗ ಈ ಪ್ರಜ್ವಲ್ ರೇವಣ್ಣ ಇಡೀ ಸಮಾಜನ ತಲೆ ತಗ್ಸಂಥ ಕೆಲಸ ಮಾಡೋದು ತಕ್ಕ ಶಿಕ್ಷೆ ಆಗಬೇಕು, ಭಾಳ ಕ್ರೂರವಾದಂಥ ಶಿಕ್ಷೆ ಆಗಬೇಕು. SIT ಏನು ತನಿಖೆ ನಡೀತಾ ಇದೆ ಅದು ಖಂಡಿತ ಅವನಿಗೆ ಕ್ರೂರವಾದಂಥ ಶಿಕ್ಷೆ ಕೊಡುತ್ತೆ ಅನ್ನೋವಂಥದ್ದು ನಮ್ಮೆಲ್ಲರ ಒಂದು ಭರವಸೆ. ಈ ಥರ ಒಂದು ಯಾವುದೇ ಒಂದು ಈ ಕೃತ್ಯವನ್ನು ಯಾರು ಎಸ್ತಾರೋ ಅವರಿಗೆ ಪರೀಕ್ಷೆ ಆಗಬೇಕು. ಮೋದಿಯವರು ಮತ್ತು ಯಾರು BJP ನೇತೃತ್ವದ ಪಾಪ ವಿಜಯೇಂದ್ರ ಬಹಳಷ್ಟು ಮಾತಾಡಿದರು ಕೆಲವಾರು ವಿಷಯಗಳಲ್ಲಿ. ಅವರು ಕೂಡ ಇದಕ್ಕೆ ಏನು ಕ್ಷಮೆಯಾದರೂ ಯಾಚನೆ ಮಾಡಬೇಕು. ಆ ಹೆಣ್ಣು ಮಕ್ಕಳಿಗೆಲ್ಲ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸ ಮಾಡಿದರೆ ಇದಕ್ಕೆ ಕ್ಷಮೆ ಕೂಡ ಕೇಳಬೇಕು ಅನ್ನೋಂಥದ್ದು ಕೂಡ ನಾವು ಮಾಡಿದ್ದೇವೆ. ಟೆಡ್ ಬಂಡಿಗೆ ಕರೀತಾರೆ. ಟೆಡ್ ಬಂಡಿ ಅಂತ ಅಮೆರಿಕನ್ ಒಬ್ಬ ಇದ್ದ. 1970s ಅಲ್ಲಿ 12 ರೇಪ್ಸ್ ಮಾಡಿದ್ದ, ಆ ಹುಡುಗಿಯರನ್ನ ಮರ್ಡರು ಮಾಡಿದ್ದ 12 ಜನ. ಇವತ್ತಾಗಿರೋದು 2000, 3000, 4000. ಹಂಗೆ ನೋಡೋಕ್ಕಾದ್ರೆ ಉಮೇಶ್ ರೆಡ್ಡಿದು ಎಷ್ಟು ಕೊಲೆ ಆಗಿದೆ, ಸರಣಿ ಕೊಲೆ ಜಾಸ್ತಿ, ವಿಕೃತ ಕಾಮಿ ಅಂತ ಅವನಿಗೆ ಪಟ್ಟ ಕಟ್ಟಿದ್ರು. ಭಾರತದಲ್ಲಿ 100ಕ್ಕೆ 60% ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ನಿಯಮಗಳು ಅನುಕರಣೆ ಆಗುವುದಿಲ್ಲ. ಕಾರ್ಮಿಕರ ವಿರೋಧಿ ಸಂಹಿತೆಗಳಾಗಿರುವಂತಹ ವೇತನ ಸಂಹಿತೆ, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ, ಕೈಗಾರಿಕಾ ಸಂಹಿತೆ ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆ, ಈ 4 ಸಂಹಿತೆಗಳನ್ನು ಕೈ ಬಿಡಬೇಕೆಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಅಂದರೆ CITUನ ರಾಜ್ಯ ಅಧ್ಯಕ್ಷೆ ವರಲಕ್ಷ್ಮಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. IR ಸಂಹಿತೆ ಪ್ರಕಾರ ಸದ್ಯ ಕಾರ್ಮಿಕರು 8 ಗಂಟೆ ಬದಲಾಗಿ 12 ಗಂಟೆ ದುಡಿಬೇಕು. ಕಾರ್ಮಿಕರು ತಮ್ಮ ಬೇಡಿಕೆಗಾಗಿ ಹೋರಾಟದ ಅಧಿಕಾರ ಕೂಡ ಇಲ್ಲ. ಯೂನಿಯನ್ ನೋಂದಣಿ ಮಾಡುವಂತಿಲ್ಲ. ಆಹಾರ, ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಮೊದಲು 90% ಅನುದಾನ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇತ್ತು. ಆದರೆ ಈಗ 60% ಮಾತ್ರ ಬರ್ತಾ ಇದೆ. ಇದರಿಂದ ಕಾರ್ಮಿಕರಿಗೆ ತೀವ್ರ ತೊಂದರೆ ಕೂಡ ಆಗ್ತಾ ಇದ್ದು ಇದನ್ನು CITU ಖಂಡಿಸುತ್ತದೆ ಎಂದರಲ್ಲದೆ ಕೇಂದ್ರ ಸರ್ಕಾರ ರಾಜ್ಯದ GST ಪಾಲು ಕೊಡುವುದಿಲ್ಲ. ಹಸಿವಿನ ಸೂಚ್ಯಂಕ 111ನೇ ಸ್ಥಾನಕ್ಕೆ ಭಾರತ ಹೋಗಿದೆ. ಆದ್ದರಿಂದ ಕೇಂದ್ರದ NDA ಸರ್ಕಾರ ಸಮಾನ ವೇತನ ಕಾಯ್ದೆ ರೂಪಿಸಬೇಕು, 4 ಕೋಡ್ಗಳನ್ನು ರದ್ದುಗೊಳಿಸಬೇಕು ಎಂಬ ಬೇಡಿಕೆ ಇಟ್ಟರು. ಕಾರ್ಮಿಕರ ವಿರೋಧಿ ನಡೆ ಅನುಸರಿಸುತ್ತಿರುವಂಥ NDA ಒಕ್ಕೂಟವನ್ನು ಸೋಲಿಸಿ ಎಂದು ವರಲಕ್ಷ್ಮಿ ಹೇಳಿದರು. ಇದೇ ವೇಳೆ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷೆ ಸುಶೀಲಾ ಹತ್ತಿ, CITU ಜಿಲ್ಲಾ ಸಂಚಾಲಕಿ ಶ್ರೀದೇವಿ ಚೂಡೆ, ಪ್ರಮುಖರಾದ ಪ್ರಭು ಸಂತೋಷ್ಕರ್, RP ರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಕೋಡ್ ಅಂತ ಕೈಗಾರಿಕಾ ಸಂಬಂಧಿತವಾದಂಥ ಕೋಡ್ಗಳು, ಅದರಲ್ಲಿ ಸುಮಾರು ಒಂದು 7-8 ಕಾನೂನುಗಳನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ನಾವೆಲ್ಲರೂ ಕೂಡ ಈಗ ಉದಾಹರಣೆಗೆ ನಿಮಗೆ ಗೊತ್ತಿದೆ, ನಾನು ಹೆಚ್ಚು ಅಂಗನವಾಡಿ, ಬಿಸಿಯೂಟ ಈ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತೇನೆ. ಇವರೆಲ್ಲ ಕಟ್ಟಡ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರ ನಡುವೆ ಕೆಲಸ ಮಾಡ್ತಾರೆ. ಈಗ ನಮ್ಮಲ್ಲಿ ಏನಿದೆ ಅಂದರೆ ಬೇಡಿಕೆ ಪತ್ರವನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ. ಇವತ್ತಿರೋ ಕಾನೂನು ಪ್ರಕಾರ 15 ದಿನ ಮುಂಚೆ ಕೊಡಬೇಕು. ಕೊಟ್ಟು ಅದು ಒಳಗಡೆ ಅವನು ಮಾತುಕತೆ ಕರೆದು ಕೊಡಲಿಲ್ಲ ಅಂದರೆ ನಾವು ಕೆಲಸ ನಿಲ್ಲಿಸಿ ನಾವು ಮುಷ್ಕರಕ್ಕೆ ಹೋಗ್ತೀವಿ. ಇದು ಮುಷ್ಕರಕ್ಕೆ ಇರ್ತಕ್ಕಂಥ ಇವತ್ತಿನ ಕಾನೂನಿನ ಇದು. ಈಗ 60 ದಿನ ಮುಂಚಿತವಾಗಿ ನಾವು ನೋಟಿಸ್ ಕೊಡಬೇಕು. ಓಕೆ, ಕೊಡೋಣ. 60 ದಿನ ಮುಂಚಿತವಾಗಿ ನೋಟಿಸ್ ಕೊಟ್ಟು ಸರ್ಕಾರ ಅಥವಾ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕರೆದು ಮಾತಾಡಿ ನಾವು ಕ್ರಮ ವಹಿಸ್ತೇವೆ, ನಾವು ಇದು ನೋಡ್ತೇವೆ, ಮಾಡ್ತೇವೆ ಅಂತೇಳಿ ಒಂದು ಮಿನಿಟ್ಸ್ ಕೊಟ್ಬಿಟ್ರೆ ನಾವು ಸ್ಟ್ರೈಕ್ ಮಾಡೋಂಗಿಲ್ಲ. ಆ ಡಿಮ್ಯಾಂಡ್ ಪಾಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಸ್ಟ್ರೈಕ್ ಮಾಡೋಂಗಿಲ್ಲ. ಅಂದರೆ ನಾವು ಸ್ಟ್ರೈಕ್ ಮಾಡಿದ್ರೆ ಅದು ಇಲ್ಲೀಗಲ್ ಸ್ಟ್ರೈಕ್. ಈಗ ಹೆಂಗೆ ಅರವಿಂದ್ ಕೇಜ್ರಿವಾಲ್ನ ಹಾಕಿದಾರಲ್ಲ ಆ ಥರದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ಬೋದು, ನಾನ್ ಬೇಲಬಲ್ ಕೇಸ್.
ಸಪೋರ್ಟ್ ಮಾಡಲಿಕ್ಕೆ ಯಾರು ಹೋಗ್ತಾರೋ ಅವರನ್ನು ಜೈಲಿಗೆ ಹಾಕ್ಬೋದು. ಇದು ಇವತ್ತು IR ಕೋಡ್ಗೆ ತರ್ತಾ ಇರ್ತಕ್ಕಂಥ ಒಂದು ಬಹುದೊಡ್ಡದಾದಂಥ ಅಮೆಂಡ್ಮೆಂಟ್. ಇವತ್ತು ಮೇ ದಿನ. ಯಾಕೆ ಬಂದದ್ದು ಮೇ ದಿನ? ಕಾರ್ಮಿಕರು ಅಂದರೆ ಯಾರೆಲ್ಲ ದುಡಿಮೆಗಾರರಿದ್ದಾರೋ ಅವರಿಗೆ ಒಂದು ಸ್ಟೇಟಸನ್ನು ಕೊಟ್ಟಂಥ ದಿನ, ಗಳಿಸಿದ್ದ ದಿನ, ಕೊಟ್ಟಿದ್ದಲ್ಲ ಗಳಿಸಿದ್ದು, ನಾವು ಗಳಿಸಿದಂಥ ದಿನ. ಆದರೆ ಇವತ್ತು ಈ ದಿನದಲ್ಲಿ IR ಕೋಡನ್ನು ತಗೊಂಡು ಬಂದು ನಿಮಗೆ ಸ್ಟ್ರೈಕಿಂಗ್ ಪವರ್ ಇಲ್ಲ, ಸ್ಟ್ರೈಕಿಂಗ್ ಪವರ್ ಇಲ್ಲ ಅಂತ ಹೇಳಿದರೆ ಬಾರ್ಗೇನಿಂಗ್ ಪವರ್ ಹೆಂಗೆ ಬರುತ್ತೆ? ಬಾರ್ಗೇನಿಂಗ್ ಅಂದರೆ ಸಾಮೂಹಿಕ ಚೌಕಾಶಿಯ ಹಕ್ಕು ನಮಗೆ ಹೆಂಗೆ ಸಿಗುತ್ತೆ? ಈಗ ನಾವು ಒಂದು ಡಿಮ್ಯಾಂಡ್ ಇಡ್ತೀವಿ, ಸರ್ಕಾರ ಒಪ್ಪುವುದಿಲ್ಲ, ನಾವು ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ. ಸೇಮ್ ಹಾಗೇ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಆಲ್ಸೋ, ಎನಿ ಮ್ಯಾನೇಜ್ಮೆಂಟ್ ಅದು ನಾವು ಕನ್ಸಲೇಷನ್, ನೆಗೋಜಿಯೇಷನ್ ಎರಡೂ ಆಗಲಿಲ್ಲ ಅಂದರೆ ಫೈನಲ್ ಸ್ಟೆಪ್ ಇದು ಕೆಲಸವನ್ನು ನಿಲ್ಲಿಸೋದು, ಅದು ಮುಷ್ಕರ ಅಂತೀವಿ. ಸೊ ಈಗ ನಾವು ಮುಷ್ಕರ ಮಾಡುವಂಥ ರೈಟ್ಸನ್ನೇ ನಿರ್ಬಂಧಗಳು ಹಾಕಿಬಿಟ್ರೆ ನೀವು ಅದಕ್ಕೆ ಸ್ಟ್ರೈಕಿಂಗ್ ಪವರ್ ಇಲ್ಲ ಅಂದರೆ ಬಾರ್ಗೇನಿಂಗ್ ಪವರ್ ಇಲ್ಲ ಅಂತ ಅರ್ಥ. ಬಾರ್ಗೇನಿಂಗ್ ಪವರ್ ಇಲ್ಲ ಅಂದರೆ ಇವತ್ತೇನೀಗ ಆಲ್ರೆಡಿ ನಾವು ಸಮಸ್ಯೆಯಲ್ಲಿದ್ದೀವಿ. ನಿಮಗೆ ಗೊತ್ತಿದೆ, ಬಿಸಿಯೂಟದವರು 26 ಲಕ್ಷ ಜನ ಇದ್ದಾರೆ ಈ ದೇಶದಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡುತ್ತೆ ಸರ್ ಅವ್ರಿಗೆ? 600 ರೂಪಾಯಿ ತಿಂಗಳಿಗೆ ಸರ್, ಫರ್ ಡೇ ಅಲ್ಲ. ಸ್ಟೇಟ್ ಗೌರ್ಮೆಂಟ್. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲೇ ಸ್ವಾಮಿನಾಥನ್ ವರದಿ ಅನ್ವಯ ಕೃಷಿ ಉತ್ಪನ್ನಗಳಿಗೆ ಬೆಲೆ ನೀಡಲು ಸಾಧ್ಯವಿಲ್ಲವೆಂದು ಸುಪ್ರೀಂ ಕೋರ್ಟ್ ಮುಂದೆ ಪ್ರಮಾಣ ಪತ್ರ ಸಲ್ಲಿಸುವುದರ ಮೂಲಕ ಮಾತಿಗೆ ತಪ್ಪಿ ರೈತ ಸಮುದಾಯಕ್ಕೆ ಮೋಸ ಮಾಡಿದ್ರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ರೈತರ ಆದಾಯ ದುಪ್ಪಟ್ಟುಗೊಳಿಸಲಿಲ್ಲ, ಬದಲಿಗೆ ಕೃಷಿ ಸಬ್ಸಿಡಿಗಳನ್ನು ಕಡಿತಗೊಳಿಸಿದರು. ಕೃಷಿ ಪರಿಕರಗಳ ಬೆಲೆ ಹೆಚ್ಚಿಸಿ ಕೃಷಿಗೆ ತಗುಲುವಂತಹ ವೆಚ್ಚವನ್ನು ದುಪ್ಪಟ್ಟುಗೊಳಿಸಿದರು. ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಲು 5 ಲಕ್ಷ ಕೋಟಿ ಹಣ ಸಾಕು, ಆದರೆ ಹಣವಿಲ್ಲ ಎಂಬ ಕಾರಣವನ್ನು ನೀಡಿ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಆದರೆ ಮೋದಿಯವರ ಆಳ್ವಿಕೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳ 20 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ಈಗ ರೈತ ಕುಟುಂಬಗಳ ಮೇಲಿನ ಸಾಲದ ಹೊರೆಯಲ್ಲಿ 30% ಹೆಚ್ಚಳವಾಗಿದೆ. ರೈತರನ್ನು ಶಾಶ್ವತವಾಗಿ ಸಾಲ ವಿಷಯದಲ್ಲಿ ಒಂದು ವೃತ್ತದಲ್ಲಿ ಸಿಲುಕಿಸಲಾಗಿದೆ. ಸರ್ಕಾರ ಕೃಷಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಬಜೆಟ್ನಲ್ಲಿ ನೀಡುವ ಹಣದಲ್ಲಿ 30% ಕಡಿತಗೊಳಿಸಿದೆ. ಮೋದಿ ಆಡಳಿತದ 10 ವರ್ಷಗಳಲ್ಲಿ ದಾಖಲಿತ ಅಂಕಿ ಸಂಖ್ಯೆಗಳ 1,474 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ ಸರಾಸರಿ 30 ರೈತರು ಬದುಕಿನ ಬಾಧೆ ತಾಳಲಾರದೆ ಸಾವಿಗೆ ಶರಣಾಗ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ. ಇದಕ್ಕೆ ಮೋದಿ ಅವರಿಗೆ ಸಮಯಾವಕಾಶ ಇರಲಿಲ್ಲ, ಆದರೆ ಅದಾನಿ ಮೊಮ್ಮಗನನ್ನು ನೋಡಲು ಸಮಯವಿತ್ತು ಎಂದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಘದ ಗೌರವಾಧ್ಯಕ್ಷರು ಹಾಗೂ ರೈತ ಸರ್ವೋದಯ ಪಕ್ಷದ ಮುಖಂಡರಾದ ಚಾಮರಸ್ ಮಾಲಿ ಪಾಟೀಲ್ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸ್ವಾಮಿ, ಸರ್ವೋದಯ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೊಂಡಿಬರಾವ್ ಪಾಂಡ್ರೆ, ರೈತ ಪ್ರಮುಖರಾದ ಖಾಸಿಂ ಅಲಿ, ನಾಗಶೆಟ್ಟಪ್ಪ ಲಂಜವಾಡೆ, ಶಾಂತಮ್ಮ ಮೂಲ್ಗೆ, ಕರ್ಬಸಪ್ಪ ಹುಡುಗಿ, ಖಾನ್ ಸಾಬ್, ವೀರಾರೆಡ್ಡಿ ಪಾಟೀಲ್, ಸನ್ಮುಖಪ್ಪ ಆಣದೂರೆ, ವಿಠಲ್ ರೆಡ್ಡಿ ಆಣದೂರ್, ವಿಜಯಕುಮಾರ್ ಬಾವ್ಗೆ, ಸೋಮನಾಥ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಈಗ ಮಾತಾಡಿದವರು ಚಾಮರ್ಸ್ ಮಾಲಿ ಪಾಟೀಲು, ಗೌರವಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು. ಭಾಳಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರೈತ ಚಳವಳಿ ಹುಟ್ಟಿ 44 ವರ್ಷ ನಡೀತಾ ಇದೆ. ನಾವೆಲ್ಲ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡ್ಬಂದವರು. ಇಂಡಿಯಾ ದೇಶದಲ್ಲಿರುವ ಸಮಾಜವಾದಿ ಚಿಂತನೆ ಉಳ್ಳಂಥ ಯಾವುದೇ ಚಳವಳಿಗಳು, ಅದು ರೈತ ಚಳವಳಿ ಆಗ್ಬೋದು, ದಲಿತ ಚಳವಳಿ ಆಗ್ಬೋದು, ಪ್ರಗತಿಪರ ಮೂವ್ಮೆಂಟ್ ಆಗ್ಬೋದು, ಎಲ್ಲವೂ ಕೂಡ ನಾವು 70ರ ದಶಕದಲ್ಲಿ ಕಾಂಗ್ರೆಸ್ಸಿನ ವಿರೋಧ ಮಾಡಿ ಹೋರಾಟವನ್ನು ಕಟ್ಟಿರುವಂಥದ್ದು. ಅದು ಭಾಷಾ ಚಳವಳಿ ಆಗಿರುವಲ್ಲ ಆಗ್ಬೋದು. 1980 ನವಲಗುಂದ ಜುಲೈ 21 ರೈತ ಬಂಡಾಯ ಆದಮೇಲೆ ಗುಂಡೂರಾಯ ಸರ್ಕಾರ 3 ಜನನ ಅವತ್ತು ಅವಧಿ ತಗೊಳ್ತು. ಆಮೇಲೆ ರೈತ ಚಳವಳಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. ಗುಂಡೂರಾಯರ ಆಡಳಿತ ಅವಧಿಯಲ್ಲಿ 139 ಜನನ ಗುಂಡಿಗೆ ಕೊಂದಿದ್ರು. ಆವಾಗ ನಾವು ನವೆಂಬರ್ 1982 17ನೇ ತಾರೀಕು ನವೆಂಬರ್ 17, 1982 ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶ ಸೇರಿದ್ದು. HS ರುದ್ರಪ್ಪನವರು ನಮ್ಮ ಅಧ್ಯಕ್ಷರು, MD ನಂಜುಂಡಸ್ವಾಮಿಯವರು, ಮತ್ತು ಸುಂದರೇಶು ಮತ್ತಿತರ ಎಲ್ಲ ಮುಖಂಡರುಗಳಿದ್ದು. ಅವತ್ತು ನಾವೇನು ಹೇಳಿದ್ದು ಅಂದರೆ 35 ವರ್ಷ ಸತತವಾಗಿ ಆಡಳಿತ ನಡೆದಿತ್ತು, ಯಾವ ಕಾಂಗ್ರೆಸ್ಸು ಸೋಸೋಕ್ಕಾಗಲ್ಲ ಅನ್ನೋ ಕಾಲ ಇತ್ತು. ಆ ಟೈಮಲ್ಲಿ ಗುಂಡಿಕ್ಕ ಸರ್ಕಾರಕ್ಕೆ ರೈತರಿಗೆ ಓಟಿಲ್ಲ ಅಂತ ಹೇಳಿದ್ರು. ಗುಂಡಿಕ್ಕ ಸರ್ಕಾರಕ್ಕೆ ರೈತರು ಓಟಿಲ್ಲ ಅಂದು ಹಳ್ಳಿ ಸುತ್ತು ಈ ಥರ ಕರಪತ್ರ ಅಂತು ಗುಂಡೂರಾವ್ ಸರ್ಕಾರದ ದೌರ್ಜನ್ಯವನ್ನು ಮಾತಾಡ್ದು. ಆ ಸರ್ಕಾರನ ಕಿತ್ತೋದ್ರು ರೈತರು. ಗುಂಡೂರಾವನ್ನು ಕೂಡ ಸೋಮವಾರಪೇಟೆ ಸೋಡಿಸಿದ್ರು.
ಈ ಥರ ಇತಿಹಾಸ ಇರೋ ಚಳುವಳಿ. ಇವತ್ತು ಅದಕ್ಕಿಂತಲೂ ಕೆಟ್ಟ ಕಾಲ ಬಂದಿದೆ. ನರೇಂದ್ರ ಮೋದಿಯವರ ನೇತೃತ್ವದ 10 ವರ್ಷದ ಸರ್ಕಾರ ಸಂಪೂರ್ಣವಾಗಿ ರೈತರನ್ನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡಿದೆ. ಕೊಟ್ಟ ಮಾತು ತಪ್ಪಿದ್ದಾರೆ. ಮಾತು ತಪ್ಪಿರೋ ಸೋಲಿಸಿ ಅಂತ ಕರೆ ನೀಡ್ತೀವಿ. ನಮ್ಮ ಅವರು ಹೇಳಿದ್ರು, ನೀವು ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು 2014 ಮುನ್ನ. ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಪೈನ್ ಮಾಡಿದ್ರು, ಸ್ಟಾರ್ ಕ್ಯಾಂಪೈನರು, ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟಾಂಪ್ ಕ್ಯಾಂಪೈನರ್. ಇವತ್ತು ಕ್ಲಿಪ್ ಇವೆ ನೋಡ್ಬೇಕು ನೀವು, 336 ಸಭೆಯಲ್ಲಿ ಮಾತಾಡಿದ್ದಾರೆ. ಬಿಜೆಪಿಯನ್ನು ರೈತರು ಅಧಿಕಾರಕ್ಕೆ ತಂದರೆ, ಅಧಿಕಾರಕ್ಕೆ ಬಂದ ಮೊದಲನೇ ಮೀಟಿಂಗಲ್ಲೇ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಸ್ನೇಹಿತರು ಹೇಳಿದ್ರು, ಈಗ ನಮ್ಮ ಲೀಡ್ರು. ರೈತರ ಸಾಲ 1 ಪೈಸೆ ಮನ್ನಾ ಆಗಿಲ್ಲ. ಇದ್ರೆ ಹೇಳಿ ಮನ್ನಾ ಮಾಡಿದ್ದೀವಿ ಅಂತಿದ್ರೆ, ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ಕಾರ್ಪೊರೇಟ್ ಕಂಪ್ನಿಗಳ ಸಾಲವನ್ನು 20,47,000 20,47,000 ಕೋಟಿಯನ್ನು ರೈಟ್ ಅಪ್ ಮಾಡಿದ್ದಾರೆ. ಅದು ದಾಖಲೆ ಇರುವಂಥದ್ದು. ಅಷ್ಟಕ್ಕೆ ತೃಪ್ತಿಯಾಗಲ್ಲ ಅಂಥೇಳಿ 30% ಇದ್ದಂಥ ಕಾರ್ಪೊರೇಟ್ ತೆರಿಗೆಯನ್ನು 20% ರಿಡ್ಯೂಸ್ ಮಾಡಿ 10 ಲಕ್ಷ ಕೋಟಿಯನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. 30 ಲಕ್ಷ ಕೋಟಿಯನ್ನು ಅವರ ಆಡಳಿತದ ಅವಧಿಯಲ್ಲಿ ಅನುಕೂಲ ಮಾಡಿದರೆ ಕಾರ್ಪೊರೇಟ್ ಕುಳುಗಳಿಗೆ. ಎಷ್ಟು ಜನ? 25ರಿಂದ 28 ಜನ ಮಾತ್ರ. 25ರಿಂದ 28 ಜನಕ್ಕೆ ಮಾತ್ರ. ಆದರೆ ಈ ದೇಶದಲ್ಲಿ 60 ಭಾಗ ರೈತರಿದ್ದೀವಿ. ಅರೆ ಒಟ್ಟಲ್ಲಿದ್ದೀವಿ. ಅರ್ಕಲ್ ಚಡ್ಡಿ ಹಾಕೊಳ್ತೀವಿ, ಅರ್ಕಲ್ ಬಟ್ಟೆ ಹಾಕತ್ತಿದ್ದೀವಿ. ನಾವು ನಿಮ್ದಿಂದ ಬದುಕೋಕ್ಕಾಗಲ್ಲ. ಆದರೂ ಸಮಾಜಕ್ಕೆ ಹೊಟ್ಟೆ ತುಂಬ ಅನ್ನ ಹಾಕ್ತೀವಿ, ಇಂಡಿಯಾ ದೇಶಕ್ಕೆ. ಅಂಥವ್ರ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ಅವರ ಆಡಳಿತ ಅವಧಿಯಲ್ಲಿ 1,474,000 ಜನ, ನಮ್ಮ ಪ್ರಕಾರ 2.5 ಲಕ್ಷ ಜನ. ಆದರೆ ಆ ಸರ್ಕಾರಿ ಅಂಕಿಅಂಶಗಳು ಕೇಂದ್ರ ಸರ್ಕಾರದ್ದು ಪಾರ್ಲಿಮೆಂಟಲ್ಲಿ ಹೇಳಿರೋ ಪ್ರಕಾರ 1,474,000 ಜನ ಆತ್ಮಹತ್ಯೆಗೊಳಗಾಗಿದ್ದಾರೆ. ನರೇಂದ್ರ ಮೋದಿಯವರು ರೈತರ ಪರ ಭಾಳ ಕಾಳಜಿ ವಹಿಸಿದವರು. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ. ಅದು ತಡೆಗಟ್ಟದಿರಲಿ. ಆದರೆ ಅದಾನಿ ಮೊಮ್ಮಗನ ತೊಟ್ಲು ಶಾಸ್ತ್ರಕ್ಕೆ ಹೋಗ್ತಾರೆ. ಈ ಪಕ್ಷಗಳು ತಮ್ಮ ಆಡಳಿತಾವಧಿಯಲ್ಲಿ ರೈತರಿಗೆ ತಂದೊಡ್ಡಿದಂಥ ಸಂಕಷ್ಟಗಳ ಬಗ್ಗೆ ಕಳೆದ 40 ವರ್ಷದಿಂದಲೂ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಂದಾಯ ವಸೂಲಿ, ರೈತರ ಸಹಕಾರ ಸಂಘಗಳ ಬಾಕಿ ವಸೂಲಿ, ಬೆಟರ್ಮೆಂಟ್ ಲೇವಿ ವಸೂಲಿಗಾಗಿ ನಡೆದಂಥ ಗೋಲಿಬಾರ್ನಲ್ಲಿ 139 ರೈತರು ಹುತಾತ್ಮರಾದರು. ಆ ಸಂದರ್ಭದಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ರೈತ ಸಂಘದ ವತಿಯಿಂದ ಗುಂಡಿಟ್ಟು ಕೊಂದ ಗುಂಡೂರಾಯರ ಪಕ್ಷಕ್ಕೆ ಮತ ಇಲ್ಲ ಅಂತಕ್ಕಂಥ ಅಭಿಯಾನವನ್ನು ಅವತ್ತು ಪ್ರಾರಂಭ ಮಾಡಿದರು. ಇವತ್ತು ಅದೇ ಸನ್ನಿವೇಶ ಇವತ್ತು ನಮಗೆ ಎದುರಾಗಿದೆ. ಕೇಂದ್ರ ಸರ್ಕಾರ 2014ರ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನು 10 ವರ್ಷವಾದರೂ ಇನ್ನೂ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದ ತೀರ್ಮಾನ ತಗೊಂಡಿಲ್ಲ. 2014ರ ಚುನಾವಣಾ ರ್ಯಾಲಿಯಲ್ಲಿ, ಉತ್ತರ ಪ್ರದೇಶದ ಒಂದು ರ್ಯಾಲಿಯಲ್ಲಿ ಹೇಳ್ತಾರೆ नरेंद्र मोदी और केंद्र में भाजपा सरकार बनने के बाद पहला ही मीटिंग में पहला ही काम इस देश का किसानों का कर्ज माफ कर दिया जाएगा, ये मेरे जिम्मेवारी समझ लीजिए ಅಂತ. ಅಂದ್ರೆ ಬಿಜೆಪಿ ಸರ್ಕಾರ ರಚನೆಯಾದ ಮೊದಲನೇ ಮೀಟಿಂಗ್ ನಲ್ಲಿ ಮೊದಲನೇ ಕೆಲಸ ರೈತರ ಸಾಲ ಮನ್ನಾ ಮಾಡ್ತೀವಿ. ಎಂತ ಸುಳ್ಳಿದು. 10 ವರ್ಷ ಆಯ್ತು ರೈತರ ಬಗ್ಗೆ ಗಮನನೇ ಹರಿಸಿಲ್ಲ. ಬದಲಾಗಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಕೇವಲ 28 ಜನರ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು, ರೈಟ್ ಆಫ್ ಮಾಡಿದ್ರು. 14 ಲಕ್ಷ ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿದ್ರು. ಏನು ಅರ್ಥ ಇದು?
ತಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನೇ ಅಲ್ಲಗಳೆದ್ರೆ ಸ್ವಾಮಿನಾಥನ್ ವರದಿ ಜಾರಿ ತರ್ತು ಅಂತ ಹೇಳಿದರು. ಅಧಿಕಾರಕ್ಕೆ ಬಂದ ನಂತರ ಸುಪ್ರೀಂ ಕೋರ್ಟ್ಗೆ ನಾವು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರಕ್ಕಾಗೋದಿಲ್ಲ ಅಂತ ಅಫಿಡವಿಟ್ ಹಾಕಿದ್ರು. 2022ರ ಹೊತ್ತಿಗೆ ರೈತರ ಆದಾಯವನ್ನು ನಾವು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ಮಾಡಲಿಲ್ಲ. ಬದಲಾಗಿ ಏನಂದರೆ ಕೃಷಿ ವೆಚ್ಚ ಹೆಚ್ಚಾಗಿದ್ದೀವಿ. ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಕಡಿತ ಮಾಡೋದ್ರ ಮುಖಾಂತರ, ರಸಗೊಬ್ಬರ, ಕೀಟನಾಶಕ, ಬೀಜದ ಬೆಲೆ ಹೆಚ್ಚು ಮಾಡೋದ್ರ ಮುಖಾಂತರ, ಡೀಸೆಲ್ ಟ್ರ್ಯಾಕ್ಟರ್ ಬೆಲೆ ಹೆಚ್ಚು ಮಾಡೋದ್ರ ಮುಖಾಂತರ ಇವತ್ತು ಏನಂತಂದರೆ ಕುಂತಾಗ ಡಿ ಸಿ ಅವರಾಗಲಿ ಯಾರೂ ಕೇಳಿಲ್ಲ. ಹೆಂಗೆ ಮಾಡ್ರಿ ಅಂತ ಅಧ್ಯಕ್ಷರಿಗೆ ಕೇಳಿದಾಗ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಎಲ್ಲರ ಪಕ್ಕದಲ್ಲಿ ಇವೆ ಏನು ಅಂತ ಕೇಳಿದ್ರು. ಹೈದರಾಬಾದ್ ಮುಂಬೈ ಇದೆ. ಆಯಿತು, ನೀವು ರಸ್ತೆ ತಡೆ ಮಾಡ್ತೀವಿ ಅಂತ ಅಲ್ಲಿಂದ ಎದ್ದು ಬಿಡ್ರಿ, ರಸ್ತೆ ತಡೆ ಇಟ್ಕೊರಿ, ನಾವು ಬರ್ತೀವಿ ಅಂದರು. 2 ದಿವಸ ಇಲ್ಲೇ ಉಳ್ದಾರ. ಅವತ್ತು ಶುರು ದಿವಸ ಕಂಪ್ಲೀಟ್ ಮುಂಜಾನೆ 10 ಗಂಟೆಯಿಂದ 6 ಗಂಟೆ ತನಕ ರಸ್ತೆ ತಡೆ ಮಾಡಿದ್ರೆ ಯಾವ ಪೊಲೀಸರು ಎಬ್ಬಿಸ್ಲಾಗ್ತಾ ಇರಲಿಲ್ಲ, ಯಾಕೆ ಸ್ಟೇಟ್ದವ್ರು ಬಂದಾರಂತ. ಮತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆವು. ದಿವಸ 10ರಿಂದ 5 ಗಂಟೆ ಅಂತ ಮಾಡಿದಾಗ ಮರುದಿವಸ ಜಾಫರ್ ಅವರು, ಆಮೇಲೆ ರಾಜಶೇಖರ್ ಪಟೇಲ್ ಹುಮ್ನಾಥ್ ಬಂದು 160 ರೂಪಾಯಿ ಒಂದು ತಿಂಗಳ ಒಳಗೆ ಕೊಡಿಸ್ತೀನಿ ಅಂದ್ರೆ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಇಬ್ಬರು, ಅವಾಗ ಇವರು ಅಧ್ಯಕ್ಷರಿದ್ದರು, ಅವ್ರು ಪ್ರಧಾನ ಕಾರ್ಯದರ್ಶಿ ಇದ್ದರು, ಬೆಂಬಲ ಕೊಟ್ಟು ನಮ್ಮ ರೈತರಿಗೆ ಅವತ್ತು ನ್ಯಾಯ ಕೊಡಿಸ್ತಾರೆ. ಎಷ್ಟು ಅದೇ ಬಂದಿಲ್ಲ. ಇವತ್ತು ಇದೆ ಬೆಳೆ ವಿಮೆದು ಇರ್ಬೋದು, ಬೆಂಬಲ ಬೆಲೆ ಇರ್ಬೋದು. ಆಮೇಲೆ ಇದು ಹೇಳ್ಯಾರ BSSK ಕಾರ್ಖಾನೆ ಚಾಲೂ ಮಾಡಲಿಕ್ಕೆ ನಾವು ಹೋರಾಟ, ನೀವು ಯಾವತ್ತೇ ಇಲ್ಲಿ ಸಮಾವೇಶ ಇಡ್ರಿ, ಪ್ರತಿಭಟನೆ ಇಡ್ರಿ, ನಾವು ಬರ್ತೀವಿ ಅಂತ ಈಗ ಹಿಂದೂ ಹೇಳ್ಯಾರ. ಹೌದು, ಬಂದ್ ಆಗಿದ ನಂತರ ಎಲ್ಲ ಕಾರ್ಖಾನೆಗಳು ಲೂಟಿ ಹೊಡ್ಲತ್ತಾರ. BSSK ಬಂದ್ ಆಗಿರೋದ್ರಿಂದ ಬೇರೆ ಜಿಲ್ಲೆಯ ಕಾರ್ಖಾನೆಗಳು ನಮ್ಮ ಮೇಲೆ ಶೋಷಣೆ ಮಾಡ್ತಾಯಿವೆ. ಓಕೆ, ಇಲ್ಲಿರೋರೆಲ್ಲರೂ ಕೂಡ ಒಂದು ಹಿನ್ನೆಲೆ ಬಂದವರು ದಯವಿಟ್ಟು ಯಾವುದೇ ಬಿಜೆಪಿ ಸರ್ಕಾರದ ಅನುದಾನದಲ್ಲಿ ವರ್ಷಕ್ಕೆ 6 ಸಿಲಿಂಡರ್ ಉಚಿತ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣ, ರೈತರಿಗೆ ಮಾಸಿಕ 2,000 ರೂಪಾಯಿ ಹಾಗೂ ಸುಶಿಕ್ಷಿತ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಉದ್ಯೋಗ ಭತ್ಯೆ ಸೇರಿದಂತೆ ಹಲವು ರೀತಿಯ ಸೌಲಭ್ಯಗಳನ್ನು ಅಧಿಕಾರಕ್ಕೆ ಬಂದರೆ ಒದಗಿಸಿಕೊಡಲಾಗುವುದು ಎಂದು ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ರಾಮವಿಲಾಸ್ ರಾಮುಲಾಲ್ಜಿ ಅವರು ನವಂದರ್ ಖೇರ್ಡೇಕರ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಜರುಗಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮತದಾನವು ಅತ್ಯುತ್ತಮ ಕೊಡುಗೆಯಾಗಿದೆ. 5 ವರ್ಷಗಳ ಕಾಲ ಜನಸೇವೆ ಮಾಡುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು ಕ್ಷೇತ್ರದ ಜನರ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯೇ ಇದೆ. ಸಂಸದರ ವೇತನದಿಂದ ತಿಂಗಳಿಗೆ 5 ರೂಪಾಯಿ ಮಾತ್ರ ತನ್ನ ಹತ್ರ ಇಟ್ಟುಕೊಂಡು ಉಳಿದ ಎಲ್ಲ ಒಂದು ನಮ್ಮ ಸಂಬಳವನ್ನು, ಹಣವನ್ನು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಬಳಸಲಾಗುವುದು ಎಂದು ರಾಮವಿಲಾಸ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಹಿಂದೆ ನಾನು 2005ರಲ್ಲಿ ದಕ್ಷಿಣ ಕನ್ನಡ ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಸೋಲುವ ಭಯವಿಲ್ಲದೆ ಹಲವು ಕೆಲಸಗಳನ್ನು ಮಾಡಿದ್ದೇನೆ. ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಔಷಧಗಳನ್ನು ವಿತರಣೆ ಮಾಡುತ್ತಾ ಬಂದಿರುವೆ. ಹೀಗಾಗಿ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಕ್ರಮ ಸಂಖ್ಯೆ 14 ಇದ್ದು ಚಿಹ್ನೆ ಗ್ಯಾಸ್ ಸಿಲಿಂಡರ್ ಆಗಿರುತ್ತದೆ. ಮೇ 7ರಂದು ಚುನಾವಣೆ ಜರುಗಲಿದ್ದು, ಆದ್ದರಿಂದ ಕ್ಷೇತ್ರದ ಜನತೆ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಅಶೋಕ್ ನಾಯಕ್, ಮುರಳೀಧರ್ ಜಾಧವ್, ವೀರಭದ್ರ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಾಗೆ ಏನು ಉಳಿದವಂದ್ರೆ ಭಾರತೀಯ ಜನತಾ ಪಾರ್ಟಿ ಖೊಬ್ಬ ಅವರಿಗೆ ಭಗವಂತ ಖೊಬ್ಬ ಸರ್ 2 ಸಲ ಅವಾಗ ಗೆದ್ದಿತ್ತು, ಈಗ 3ನೇ ಸಲ. ಈಗ ಈಗ ಗೆದ್ದಿದ್ದಂದ್ರೆ ಅದು ಮೋದಿ ಲಾಟ್ ಇತ್ತು. ಈಗ ಮೋದಿ ಲಾಟ್ ಇದ್ದಿಲ್ಲ. ಮತ್ತು ಈ ಮುಂದಿನ ಆ ಖಂಡ್ರೆ ಸಾಬ್ ಮನೆಗಿಂದ ಅವನೇ ಪಾರಿಂದ ಯಾಕೆ ತಗೊಂಡಿತ್ತು. ಈಗ ಬೀದರ್ ಜಿಲ್ಲೆದಾಗ ಸಾಕಷ್ಟು ಮಂದಿಗಳು ಅವ, ಮತ್ತು ಅವನಿಗೆ ಭೀ ಟಿಕೆಟ್ ಜಲ್ದಿ ಸಿಕ್ಕಲ್ಲ. ನಾವು ಏನು ಅಲ್ಪಸಂಖ್ಯಕಿದ್ದೆವು. ಇದು ಎಲೆಕ್ಷನ್ ಬಂತಂದ್ರೆ ಏನಿರ್ತಾವೆ, ಪೈಲೆ ಸಮಾಜಗಳು ನೋಡ್ತಾರೆ. ಯಾರ ಸಮಾಜದಾಗ ಹೆಚ್ಚು ಮಂದಿ ಅವ ಅವನಿಗೆ ಟಿಕೆಟ್ ಕೊಡಬೇಕು, ಮತ್ತು ಯಾರ ಕಡೆ ಎಷ್ಟು ಹಣ ಅವ, ಎಷ್ಟು ಅವ ಖರ್ಚ್ತಾವ, ಎಷ್ಟು ಪಾರ್ಟಿಗೆ ಎಷ್ಟು ರೊಕ್ಕ ಕೊಡ್ತಾವ, ಈಗ ಹಂತದಾಗ್ಯಾವ. ಮತ್ತು ಇರಲಿ ಮಾತಂದ್ರೆ ಯಾರಿಗ ಅಭಿಯಂತೆ ಬಂತು ಹೋಗ್ಬೇಕಂತಂದ್ರೆ ಅವನಿಗೆ ಭಾಳ ಕಷ್ಟ ತಗೋಬೇಕಿರ್ತಾವೆ. ಯಾಕೆಂದ್ರೆ ಸಾಮಾನ್ಯ ಮಾನ್ಸೇಬಲ್ MMM ಇರಲ್ಲ, ಮ್ಯಾನೇಜ್ಮೆಂಟ್ ಇರಲ್ಲ, ಮನಿ ಪವರ್ ಇರಲ್ಲ, ಮಸಲ್ ಪವರ್ ಇರಲ್ಲ. ಈಗ ರಾಜಕಾರಣ ಅಂದ್ರೆ ಹೆಂಗಾಗ್ಯಾವ, ಎಲ್ಲ ಬೇಕಾಗ್ಯಾವ. ನಾವು ಥರ ಏನು ಹೇಳ್ತೇವೆ, ಪ್ರತ್ಯೇಕ ಊರದಲ್ಲಿ ಪ್ರತ್ಯೇಕ ಮನೆಯಲ್ಲಿ ಮಂದಿಗಳು ರಾಜಕೀಯ ಕ್ಷೇತ್ರದಾಗ ಬರಬೇಕು. ನಾವು ಒಂದು ಕೆಮಿಸ್ಟ್ ಇದ್ದೆವು, ಮತ್ತು ನಾವೇ ಒಂದು ಮರಾಠಿ ಪತ್ರಕಾರ ಇದ್ದೆವು. ಉದಗಿಯಲ್ಲಿ ಲಾತೂರು ಜಿಲ್ಲೆಯಲ್ಲಿ ಒಂದು ಆನಂದನಗರಿ ಪೇಪರ್ ಅಂತ ಅವ,
ನಾನು ಈ ರಿಪೋರ್ಟರ್ ಅಂತ ಕೆಲಸ ಮಾಡ್ತೀನಿ. ಮತ್ತು ಇದು ರಾಜಕೀಯ ಕ್ಷೇತ್ರದಾಗ ಬರಬೇಕೆಂದ್ರೆ ಸಾಕಷ್ಟು ಬೀದರ್ ಜಿಲ್ಲೆ ಅಂದ್ರೆ ನಾ ಇಲ್ಲಿಂದೆ ಬೀದರ್ ನ್ಯಾಷನಲ್ ಹೈಸ್ಕೂಲ್ ಸ್ಟೂಡೆಂಟ್ ಇದ್ದೆವು. ಭೂಮರೆಡ್ಡಿ ಕಾಲೇಜ್ದಾಗ ನಮ್ಮ PUC ಆಗ್ಯಾವ. ಮತ್ತು ನಾ ಫಾರ್ಮಸಿ ಮಾಡಿದೆವು. ನಿಲ್ಲಂಗಾಯಲ್ಲಿ ಡಿ ಫಾರ್ಮಸಿ ಮಾಡಿ 28 ಇಯರ್ಸ್ ಆಯಿತು. ನಮ್ಮದು ಮೆಡಿಕಲ್ ಶಾಪ್ ಅವ ಉದಗಿರಿನಲ್ಲಿ. ಮತ್ತು ನಾವು ಬೀದರ್ ಜಿಲ್ಲಾ ನೇಟಿವ್ ಇದ್ರ ಮೇಲೆ ನಮ್ಮ ಜಿಲ್ಲೆದಾಗ ಎಷ್ಟು ಸಾಕಷ್ಟು ಆಗಬೇಕು ಅಷ್ಟಾಗಿಲ್ಲ. ನೀವು ಯಾವ ಊರದಾಗ ಹೋಲ್ರಿ ಅಲ್ಲಿ ನೀರಿನ ಪ್ರಶ್ನೆ ಅದ, ಮತ್ತು ರಸ್ತೆಯ ಪ್ರಶ್ನೆ ಅವ, ಮತ್ತು ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಜಲ್ದಿ ಬರಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ದಾಗ ಅವ್ರದ್ದೇ ಅದ. ಏನೇ ಡಿಪಾರ್ಟ್ಮೆಂಟ್ದಾಗ ಹೋಗೋರ ಮೇಲೆ ಪೈಲೇ ಅವ ಏನೇ ಕೆಲಸ ಮಾಡೋದು ಥೋಡ್ ಜೋರದಾಗ ಹೇಳಿದ್ರ ಮೇಲೆ ಮತ್ತು ಮುಂದಿನ ಕೆಲಸ ಮಾಡ್ತಾನೆ. ಸಾಮಾನ್ಯ ಮಂದಿಯವರಿಗೆ ಭಾಳ ಪರೇಶಾನ ಅದ, ಮತ್ತು ಶೇತಕರಿಯವರಿಗೆ ಹಾಗೆ ಅದ. ಈ ಎಲೆಕ್ಷನ್ ಪೀರಿಯಡ್ದಾಗ ಹೆಂಗದ, ಇದು 5 ವರ್ಷ ಅಂದ್ರೆ 1825 ದಿವಸ ಇರ್ತಾವೆ. 18, 25 ವರ್ಷ ದಿನಗಳು. ಆ ದಿನಗಳು ಒಂದೇ ದಿವಸ ಅವ್ರದ್ದು ರಾಜ ಇರ್ತಾವೆ. ಮತ್ತು ಬಾಕಿ ಏನೋ ಮಂದಿಗೆ ಅವನೇ ಹಾದಿ ನೋಡಬೇಕು, ಯಾವಾಗ ಬರ್ತಾವೆ, ಏನು ಮಾಡ್ತಾವೆ, ಹ್ಯಾಂಗೆ ಮಾಡ್ತಾವೆ. ಅದಕ್ಕಾಗಿ ನಾವು ಎಲ್ಲರಿಗೆ ಹೇಳ್ತಿದ್ದೆವು ಕಿ ಬಾಬಾ ಅದು ಕಾಂಗ್ರೆಸ್ ಅನ್ನೋ ಭಾಜಪ ಈಗ ಸಾಕಾಯ್ತು, ಏನಾರ ಅಪಕ್ಷ ಮಂದಿ ಯಾರ ಮುಂದೆ ಬರ್ತಾವಿಲ್ಲ ಆ ಮಂದಿಯವರಿಗೆ ನೀವು ಸಂಧಿ ಕೊಡಬೇಕು. ಮತ್ತು ನವ ತರುಣರಿಗೆ ಅವ ಪೂರಾ ಜಿಲ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನೀವು ಆಶೀರ್ವಾದ ಮಂದಿ ಕೊಡಬೇಕು. ಅನ್ನಿ ಬೀದರ್ ಜಿಲ್ಲೆ ಅಂದ್ರೆ ಏನೇ ವಿಕಾಸ ಮಾಡಬೇಕು, ಅವ ಸಾಮಾನ್ಯ ಜನತೆ ತನ ಏನೇನು ಕಮ್ಮಿ ಅದ. ನಮ್ಮದು ಒಂದು ಜಾಹೀರ್ನಾಮಾ ಭೀ ಕೊಟ್ಟಿದ್ದೆವು. ನಮ್ಮದೊಂದು ಪತ್ರಿಕೆ ಅದ, ಇನ್ನು ಅದು ಕನ್ನಡದಾಗ ಭೀ ಟ್ರಾನ್ಸ್ಲೇಟ್ ಆಗಿಂದದ, ಓಪನ್ ಆಗಿಲ್ಲ ಅಷ್ಟು, ಮರಾಠಿದಾಗ ಬರ್ತಿದ್ದದ. ಎಷ್ಟು ಹೇಳ್ತೀನಿ, ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.